ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗಣೇಶ ಹಬ್ಬ. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಜೀವನದಲ್ಲಿರುವಂತಹ ವಿಘ್ನ ವಿನಾಶಕ ಗಣೇಶ ದೂರ ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ. ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿಕೊಂಡೆ. ಇವತ್ತು ತಿಂಡಿನ ಹಸ್ಬೆಂಡೇ ಮಾಡಿದ್ದಾರೆ. ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ನಾನು ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು. ಹಾಗಾಗಿ ಅವರೇ ತಿಂಡಿ ರೆಡಿ ಮಾಡಿದರು. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೆಲ್ಲ ಬೇಗ ಬೇಗ ಮುಗಿಸ್ಕೊಂಡೆ. ತಿಂಡಿ ಮಾತ್ರ ಸೂಪರಾಗಿ ಮಾಡಿದರು. ಟೇಸ್ಟ್ ಚೆನ್ನಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ಹೊಟ್ಟೆ ತುಂಬ ತಿಂದರು. ಅಪರೂಪಕ್ಕೆ ತಿಂಡಿ ಮಾಡಿದ್ರೂ ತುಂಬ ಚೆನ್ನಾಗಿ ಮಾಡ್ತಾರೆ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಆಯಿತು. ಊರಿಗೆ ಹೊರಡ್ಬೇಕು ಇವಾಗ. ಅಷ್ಟರಲ್ಲಿ ಫೋನ್ ಬಂತು ಊರಿಂದ. ಅಪ್ಪಾಜಿನೇ ಬರ್ತಾ ಇದ್ದಾರಂತೆ. ಬಾಗಿನ ತೊಗೊಂಡು ಬರ್ತಾಯಿದ್ದೀನಿ ಮನೆಗೆ ಅಂದರು. ಬರ್ತಾರೆ ಇವಾಗ. ಪಾಪು ಸಣ್ಣಳನ್ನ ಮಲಗಿಸ್ಬಿಟ್ಟೆ, ಯಾಕೋ ಆಟ ಮಾಡ್ತಾಯಿದ್ಲು. ಸ್ವಲ್ಪ ನಿದ್ದೆ ಮಾಡಿ ಎದ್ದಣ್ಲಿ, ಅಪ್ಪಾಜಿನೂ ಬರಲಿ. ಊರಿಗೆ ಹೋಗಿ ಮತ್ತೆ ಸಂಜೆ ಬರಬೇಕು ರಿಟರ್ನು. ಊರಲ್ಲಿ ಗಣೇಶನ ಕೂರಿಸಿದ್ದಾರೆ. ಮಕ್ಕಳು ನೋಡಬೇಕಂತೆ ಗಣೇಶನ. ಹಾಗಾಗಿ ಒಂದ್ಸಲ ಹೋಗಿ ಹಬ್ಬ ಮುಗಿಸ್ಕೊಂಡು ಗಣೇಶನ ನೋಡ್ಕೊಂಡು ಕರ್ಕೊಂಡು ಬರೋಣ ಅಂತ. ಮತ್ತು ಫ್ರೆಂಡ್ಸ್, ಗೌರಿ ಗಣೇಶ ಹಬ್ಬಕ್ಕೆ ಹಸ್ಬೆಂಡು ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಏನು ಅಂತ ಗೊತ್ತಾ? ನೋಡಿ, ಕಾಲು ಗೆಜ್ಜೆ ಕೊಡಿಸಿದ್ದಾರೆ. ನನಗೀಗ ಅರ್ಜೆಂಟಿಗೇನು ಬೇಡವಾಗಿತ್ತಿದ್ದು, ಬೇಡ ಅಂತ ಹೇಳಿದೆ. ಹಳೇದು ತುಂಬ ಲೂಸ್ ಆಗಿತ್ತು, ಹಂಗಾಗಿ ತೆಗೆದಿಟ್ಟಿದ್ದೆ. ಬರೀ ಕಾಲಲ್ಲಿದ್ದೆ ಅಂತ ಕೊಡಿಸಿದ್ರು. ಅವ್ರದ್ದೇ ಸೆಲೆಕ್ಷನ್ ಇದು. ತುಂಬ ಚೆನ್ನಾಗಿದೆ. ರೇಟು ಹಂಗೆ ಚೆನ್ನಾಗಿದೆ. ಬೆಳ್ಳಿನೂ ರೇಟ್ ಇದೆ, ಗೋಲ್ಡೂ ತುಂಬ ರೇಟ್ ಇದೆ. ಗೋಲ್ಡ್ ಅಂತೂ ನಮ್ಮ ಕೈಯಲ್ಲಿ ಕೊಂಡ್ಕೊಳಕ್ಕೆ ಆಗೋದಿಲ್ಲ. 10,000 ಇದೆ ಗ್ರಾಮ್ ಇವಾಗ ಗೋಲ್ಡು. ಕೇಳಿದ್ವಿ. ಸೊ ನನಗಂತೂ ಚೈನ್ ತುಂಬ ಇಷ್ಟ ಆಯಿತು. ತುಂಬ ಸಿಂಪಲ್ ಆಗಿರೋದು, ಚಿಕ್ಕದಾಗಿ ಬರುತ್ತಲ್ಲ ಡೈಲಿ ಯೂಸಿಗೆ, ಅದನ್ನು ತೊಗೊಳ್ಳೋಣ ಅಂತ ಹೋಗಿದ್ದೆ. ಅವ್ರಿಗೆ ಯಾಕೋ ಇದು ಇಷ್ಟ ಆಯಿತು. ಬೇಡ, ಅದು ಚಿಕ್ಕದು ತುಂಬ ಬೇಗ ಹಾಳಾಗ್ಬಿಡುತ್ತೆ, ಇದಾದರೆ ತುಂಬ ಗಟ್ಟಿ ಇರುತ್ತೆ ಡೈಲಿ ಯೂಸಿಗೆ ಅಂತ ಹೇಳಿ ಅವರೇ ಇಷ್ಟಪಟ್ಟಿದ್ದು. ಇದನ್ನು ಇಷ್ಟಪಟ್ಟ ಮೇಲೆ ನಾನು ಹೆಂಗೆ ಬೇಡ ಅಂತ ಹೇಳಿ ಅಂತೇಳಿ ಸರಿ ಇದನ್ನೇ ಫೈನಲ್ ಮಾಡಿದೆ. ಹಾಕೊತೀನಿ ಕಾಲಿಗೆ. ಇವಾಗ ಅಪ್ಪಾಜಿ ಬರೋ ಟೈಮ್ ಆಗಿದೆ. ರೆಡಿ ಆಗಿಬಿಡ್ತೀನಿ. ಮಕ್ಕಳಿಗೆಲ್ಲ ರೆಡಿ ಮಾಡಿದ್ದೀನಿ. ದೊಡ್ಡವಳು ಇಲ್ಲೇ ಅವ್ರ ಪಪ್ಪನ ಜೊತೆ ಆಚೆ ಹೋಗಿದ್ದಾಳೆ. ಅವ್ರ ಪಪ್ಪ ಏನೋ ಕೆಲಸ ಇದೆ ಅಂತ ಆಚೆ ಹೋದರು. ಆ ಪಪ್ಪನ ಜೊತೆ ದೊಡ್ಡವಳು ಹೋಗಿದ್ದಾಳೆ, ಸಣ್ಣವಳು ಮಲಗಿದ್ದಾಳೆ. ನಾನು ಬೇಡ ಅಂತ ಹೇಳಿದೆ ಚೈನು. ಸುಮ್ಮನೆ ದುಡ್ಡಿಲ್ದಿರೋ ಟೈಮಲ್ಲಿ ಏನಕ್ಕೆ ಇದೆಲ್ಲ? ಬರೋ ಸ್ಯಾಲ್ರಿನೆಲ್ಲ ಇದೇ ರೀತಿ ಖರ್ಚು ಮಾಡ್ಕೊಂಡ್ಬಿಟ್ರೆ ನಿನ್ಗೆ ಉಳ್ಸೋಕ್ಕಾಗುತ್ತಲ್ವ? ಮಕ್ಕಳಿದ್ಮೇಲೆ ತುಂಬ ಖರ್ಚಿರುತ್ತಲ್ವ? ಬೇಡ ಅಂತ ಹೇಳಿದೆ ನಾನು. ಸೊ ನಾನು ಬರೀ ಕಾಲಲ್ಲಿ ಇದ್ನಲ್ಲ, ಹಾಗಾಗಿ ಅವರಿಗೆ ನಾನು ಬರೀ ಕಾಲಲ್ಲಿ ಇರೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಕಾಲು ಗೆಜ್ಜೆ ಕೊಡಿಸಿದ್ದಾರೆ. ಹಂಗೆ ಅವರು ನಾನು ಕೇಳ್ದಲೇ ಅವರೇ ಅರ್ಥ ಮಾಡ್ಕೊಂಡು ಕೊಡಿಸ್ತಾರೆ. ನಾನು ಅವ್ರ ಹತ್ರ ಏನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ಸ್ಯಾಲ್ರಿ ಏನು ತುಂಬ ಜಾಸ್ತಿ ಏನು ಬರೋದಿಲ್ಲ. ಈಗ ದುಡಿಯೋದು ಅವರೊಬ್ಬರು ದುಡ್ದು ಎಲ್ಲ ಮೇಂಟೈನ್ ಮಾಡಬೇಕು. ಹಾಗಾಗಿ ನಾನು ಏನು ಜಾಸ್ತಿ ಏನು ಒಡವೆ ಬಟ್ಟೆ ಎಲ್ಲ ಏನು ಜಾಸ್ತಿ ಕೇಳೋಕ್ಕೆ ಹೋಗೋದಿಲ್ಲ ನಾನು. ಸೊ ಅದೇನೋ ಗೊತ್ತಿಲ್ಲ, ನಾನು ಬರೀ ಕಾಲಲ್ಲಿ ಇರಬಾರ್ದಂತೆ. ಅವರಿಗೆ ಗೆಜ್ಜೆ ಹಾಕ್ಕೊಂಡು ಮನೆಯಲ್ಲಿ ಸೌಂಡ್ ಮಾಡ್ತಾ ಓಡಾಡಬೇಕಂತೆ ನಾನು. ಆವಾಗಲೇ ಅವ್ರಿಗೆ ಖುಷಿ ಆಗೋದಂತೆ. ನಾನು ಕೊಡಿಸಿದ್ದಾರೆ, ಇಷ್ಟ ಆಯಿತು ನನಗೆ. ಈ ವಿಡಿಯೋ ಮೂಲಕ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಂಜು, ಐ ಲವ್ ಯು. ನಾನು ಅವ್ರಿಗೆ ಮಂಜು ಅಂತಲೇ ಕರೆಯೋದು. ನಮ್ಮದು ಲವ್ ಮ್ಯಾರೇಜ್ ಅಲ್ವಾ, ಹಾಗಾಗಿ ನಾನು ಹೆಸರಿಡ್ದೆ ಕರಿತೀನಿ. ವೀಡಿಯೋದಲ್ಲಿ ಅಷ್ಟೇ ಹಸ್ಬೆಂಡ್ ಅಂತೀನಿ ನಾನು. ಗಿಫ್ಟ್ ಅಂತೂ ಇಷ್ಟ ಆಯಿತು. ಈಗ ಅಪ್ಪಾಜಿ ಬರೋ ಟೈಮ್ ಆಯಿತು. ನಾನು ರೆಡಿ ಆಗಿಬಿಡ್ತೀನಿ ಅಷ್ಟೊತ್ತಿಗೆ. ಅಪ್ಪಾಜಿ ಬಂದರೆ ಒಂದೇ ಸಮ ಅರ್ಜೆಂಟ್ ಮಾಡಿಬಿಡ್ತಾರೆ. ನಮ್ಮ ಅಪ್ಪಾಜಿಗೆ ಲೇಟ್ ಮಾಡೋಂಗಿಲ್ಲ, ಎಲ್ಲ ಕೆಲಸ ಬೇಗ ಬೇಗ ಆಗಿಬಿಡ್ಬೇಕು. ಸೊ ಹಂಗಾಗಿ ಅವ್ರು ಬರೋ ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಡ್ತೀನಿ. ನಾನು ಜಾಸ್ತಿ ಮೇಕಪ್ ಎಲ್ಲ ಏನೂ ಮಾಡೋದಿಲ್ಲ ಫ್ರೆಂಡ್ಸ್. ಸಿಂಪಲಾಗಿ ಒಂದು ಫೇರ್ನೆಸ್ ಕ್ರೀಮ್ ಹಾಕ್ತೀನಿ ಅಷ್ಟೇ. ಸೊ ಹಿಮಾಲಯ ಫೇರ್ನೆಸ್ ಕ್ರೀಮು ಇದೊಂದೇ ಹಾಕೋದು. ಜಾಸ್ತಿ ಮೇಕಪ್ ಮಾಡಿದ್ರೆ ನಮ್ಮ ಸ್ಕಿನ್ ಎಲ್ಲ ಹಾಳಾಗೋದು. ಹಾಗಾಗಿ ಇದೊಂದು ಕ್ರೀಮ್ ಅಷ್ಟೇ. ಇದು ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಸೆಟ್ ಆಗಿದೆ. ಇದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋದಿಲ್ಲ ನಾನು. ಲಿಪ್ಸ್ಟಿಕ್ಕು ತುಂಬ ಬ್ರ್ಯಾಂಡೆಡ್ ಏನು ಹಾಕೋದಿಲ್ಲ. ಸೊ ನಾರ್ಮಲಾಗಿ ಅಂಗಡಿಯಲ್ಲಿ ಸಿಗುತ್ತಲ್ವ, ಸೊ ಅದೇ ಲಿಪ್ಸ್ಟಿಕ್ನೇ ಯೂಸ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಮೇಕಪ್ ಮಾಡಲ್ಲ. ಇಯರಿಂಗೊಂದು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಇದು ಇಯರಿಂಗು ನಮ್ಮ ಅಪ್ಪಾಜಿ ಕೊಡಿಸಿದ್ದು. ನಾನು PUC ನಲ್ಲಿದ್ದಾಗ ನನಗೆ ನಮ್ಮ ಅಕ್ಕನಿಗೆ ಒಂದೇ ಥರದೇ. ಇದನ್ನು ಕಳ್ಕೊಂಡಿಲ್ಲ. ಒಂದು ಮೆಮೊರಿ, ನಮ್ಮ ಅಪ್ಪಾಜಿ ಕೊಡಿಸಿದ್ರಲ್ವ ಅಂತ ಒಂದು ಮೆಮೊರಿಗೆ ಹಂಗೆ ಇಟ್ಕೊಂಡಿದ್ದೀನಿ ಇದನ್ನು.
ನಾನು ಆರ್ಟಿಫಿಷಿಯಲ್ ಎಲ್ಲ ಸ್ವಲ್ಪ ಕಮ್ಮಿನೇ. ಸೊ ಈಗ ಜಾಸ್ತಿ ಇಷ್ಟ ಆಗುತ್ತೆ ಈ ಥರ ಹಾಕ್ಕೊಳ್ಳೋದಕ್ಕೆ. ಗೋಲ್ಡ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ರೇಟ್ ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಅದಕ್ಕೆ. ಇಲ್ಲ, ನಾನು ಮೊದಲಿಂದನೂ ನನಗೆ ಗೋಲ್ಡ್ ಅಷ್ಟು ಇಷ್ಟ ಆಗೋದಿಲ್ಲ, ಏನೋ ಗೊತ್ತಿಲ್ಲ. ಈಗಲೂ ಅಷ್ಟೇ, ನನಗೆ ಗೋಲ್ಡ್ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ. ನನಗೇನು ತೊಗೊಳಕ್ಕೂ ಇಷ್ಟ ಆಗೋದಿಲ್ಲ ಗೋಲ್ಡಲ್ಲಿ. ಸಿಂಪಲ್ ಆಗಿರೋದೇ ನನಗಿಷ್ಟ. ಕರ್ಲಿ ಏರ್ ನಂದು ಈಗ ಪರವಾಗಿಲ್ಲ ಅಂತ ಹೇಳ್ಬೋದು. ಮೊದಲು ಕಾಲೇಜಿಗೆಲ್ಲ ಹೋಗ್ಬೇಕಾದ್ರೆ ತುಂಬ ಕರ್ಲಿ ಏರ್ ಇತ್ತು, ಬಾಚ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಮಂತ್ರಾಲಯದಲ್ಲಿ ತೊಗೊಂಬಂದಿರೋ ಬಳೆ ಇದು. ಇನ್ನೂ ತುಂಬ ಇದೆ, ಹೋದಾಗೆಲ್ಲ ತೊಗೊಂಬರ್ತಾ ಇರ್ತಾರೆ ಬಳೆನ. ಫ್ರೀ ಏರ್ ಬಿಡೋದು ಇಷ್ಟ ಆಗೋಲ್ಲ ನನಗೆ, ಅದು ಇರಿಟೇಷನ್ ಆದಂಗೆ ಆಗ್ತಾ ಇರುತ್ತೆ. ಈ ಥರ ಹಾಕ್ಕೊಂಬಿಟ್ರೆ ಒಂಥರ ಕಂಫರ್ಟಬಲ್ ಅನಿಸುತ್ತೆ ನನಗೆ. ಏನೋ ಒಂದು ಮಿಸ್ಸಿಂಗ್ ಹೊಡಿತಾ ಇದೆ ಫೇಸಲ್ಲಿ. ಏನಿರ್ಬೋದು, ಇದೊಂದು ಫೈನಲ್. ಕುಂಕುಮ ಇಟ್ಟರೆ ಲಕ್ಷಣವಾಗಿ ಕಾಣೋದು ಹೆಣ್ಮಕ್ಳು. ಇದು ನನ್ನ ಫೈನಲ್ ಮೇಕಪ್. ನನ್ನ ಮೇಕಪ್ ಇಷ್ಟೇ, ಜಾಸ್ತಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಡ್ರೆಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಕೂಡ ಹಸ್ಬೆಂಡು ಅವರೇ ಇಷ್ಟಪಟ್ಟು ಕೊಡಿಸಿದ್ದು, ಚೆನ್ನಾಗಿದೆ. ರೆಡಿ ಆಗಿಬಿಟ್ಟು ಬಟ್ಟೆ ಅಂಗಡಿಗೆ ಬಂದ್ವಿ ಬಟ್ಟೆ ತೊಗೊಳ್ಳೋಣ ಅಂತ. ನಾವು ಹೆಚ್ಚಾಗಿ ಬಟ್ಟೆ ತೊಗೊಳ್ಳೋದೇ ಇಲ್ಲೇ. ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ, ದೊಡ್ಡವ್ರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು. ವೆರೈಟಿ ಕಲೆಕ್ಷನ್ಸ್ ಇದೆ. ಮೆಟೀರಿಯಲ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ನನಗಂತೂ ಡ್ರೆಸ್ಗಳಂತೂ ತುಂಬ ಇಷ್ಟ ಆಯಿತು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ವು. ಫ್ಯಾಬ್ರಿಕ್ಕು ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ಬಟ್ಟೆ ವಾಶ್ ಮಾಡಿದ್ರೆ ಕಲರ್ ಹೋಗೋದಿಲ್ಲ ಅಷ್ಟೊಂದು. ನಾನು ಟ್ರೈ ಮಾಡಿದ್ದೀನಿ. ನಾನು ರೆಗ್ಯುಲರಾಗಿ ತೊಗೊಳ್ಳೋದು ಇಲ್ಲೇ ಬಟ್ಟೆನ, ನನಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಇಲ್ಲೇ ಪರ್ಚೇಸ್ ಮಾಡೋದು. ಪ್ರೈಸ್ ಕೂಡ ಅಫೋರ್ಡಬಲ್ ಇದೆ, ತುಂಬ ಜಾಸ್ತಿ ಅನಿಸೋದಿಲ್ಲ. ಎಲ್ಲ ಥರದ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ. ನಾನು ಬಟ್ಟೆ ತೊಗೊಂಡು ಹಾಗೆ ಮಕ್ಕಳಿಗೂ ಕೂಡ ಬಟ್ಟೆ ತೊಗೊಂಡ್ವಿ. ಪರ್ಸ್ನಲಿ ನನಗೆ ಮಕ್ಕಳು ಬಟ್ಟೆನೇ ಜಾಸ್ತಿ ಇಷ್ಟ ಆಗೋದಿಲ್ಲ. ಒಳ್ಳೆ ಕಲೆಕ್ಷನ್ಸ್ ಇದೆ, ವೆರೈಟಿ ಡ್ರೆಸ್ಗಳು ಸಿಗ್ತವೆ ಮಕ್ಕಳಿಗೆ. ಮಕ್ಕಳು ಬಟ್ಟೆಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಸರ್ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ರು. ನಮಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಊರಿಗೆ ಬೇರೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಇರೋವಂಥ ಕಲೆಕ್ಷನ್ಸಲ್ಲೇ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡು ಮನೆಗೆ ಹೋದ್ವಿ. ಬರೀ ಬಟ್ಟೆಗಳು ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ದೀನಿ, ಬಟ್ಟೆ ಅಂಗಡಿ ಯಾವುದು ಅಂತ ಹೇಳಲಿಲ್ಲ ಅಲ್ವಾ. ರಂಗೋಲಿ ಗಾರ್ಮೆಂಟ್ಸು, ಕಡೂರು, ರೈಲ್ವೆ ಸ್ಟೇಷನ್ಗೆ ಹೋಗೋ ರೋಡಲ್ಲಿದೆ. ಒಂದು ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್. ಅಪ್ಪಾಜಿ ಬಂದಿದ್ದರು, ನಾವು ಅಪ್ಪಾಜಿನ ಮನೇಲಿ ಕೂರಿಸ್ಬಿಟ್ಟು ಬಟ್ಟೆ ತೊಗೊಂಬರೋಕ್ಕೆ ಅಂತ ಹೋದ್ವಿ. ಸೊ ಬಾಗ್ನ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇವಾಗ ಟ್ರೈನ್ ಆಗಿಬಿಟ್ಟಿದೆ, ಅಮ್ಮನ ಮನೆಗೆ ಹೋಗಬೇಕು. 2 ಗಂಟೆಗೆ ಟ್ರೈನ್ ಬರುತ್ತೆ. ಸೊ ಅಪ್ಪಾಜಿನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಹಸ್ಬೆಂಡು ರೈಲ್ವೆ ಸ್ಟೇಷನ್ ಹತ್ರ. ನಾವು ಈಗ ಬಂದ್ವಿ ಬಟ್ಟೆ ಅಂಗಡಿಯಿಂದ, ಲೇಟ್ ಆಗಿಬಿಡ್ತು. ಸೊ ಮಕ್ಕಳಿಗೆಲ್ಲ ಬಟ್ಟೆ ತೊಗೊತಿದ್ವಿ, ಲೇಟ್ ಆಯಿತು. ಅಪ್ಪಾಜಿ ಅಕ್ಕನ ಮನೆಗೂ ಬೇರೆ ಹೋಗಬೇಕು ಅಂತ ಅರ್ಜೆಂಟಲ್ಲಿ ಹೊರಟರು, ಉಳ್ಕೊಳ್ಳಿಲ್ಲ. ಹಾಗಾಗಿ ನಾವು ಕೂಡ ಊರಿಗೆ ಹೋಗಿ ಬಂದುಬಿಡೋಣ ಅಂತ ಇವಾಗ. ಓಕೆ ಫ್ರೆಂಡ್ಸ್, ಅಮ್ಮನ ಮನೇಲಿ ಸಿಗ್ತೀನಿ. ಟ್ರೈನ್ ಬರೋದಕ್ಕೆ ಇನ್ನು 10 ನಿಮಿಷ ಇತ್ತು ಅಷ್ಟೇ. ಫೈನಲಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಟಿಕೆಟ್ ತೊಗೊಂಡು ಟ್ರೈನ್ ಹತ್ಕೊಂಡು ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ರು ಕರ್ಕೊಂಡು ಹೋಗೋದಕ್ಕೆ ಅಂತ. ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನಮ್ಮಮ್ಮ. ನೋಡಿ, ಇದೇ ನಮ್ಮ ಮನೆ. ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ, ಹಂಗಾಗಿ ಮನೆ ಮುಂದೆ ಎಲ್ಲ ಸಿಮೆಂಟ್ ಚೀಲ ಅದು ಇದು ಏನೇನೋ ಹಾಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಹೋಗ್ತಾ ಇದ್ದೀವಿ. ಇದೇ ನಾನು ಹುಟ್ಟಿ ಬೆಳೆದಂಥ ಮನೆ. ಇದು ತುಂಬ ರಿಚಾಗಿ ಏನಿಲ್ಲ, ಹಳ್ಳಿ ಮನೆ, ಹಳ್ಳಿಗೆ ತಕ್ಕಂಗೆ ಇದೆ. ನೋಡಿ, ಇಲ್ಲಿ ಗೋಡೆ ಎಲ್ಲ ಹೊಡ್ಕೊಂಡ್ಬಿಟ್ಟಿದ್ದಾರೆ. ಬಾತ್ರೂಮು ಮತ್ತು ಸ್ನಾನ ಮಾಡ್ಕೊಳ್ಳಿಕ್ಕೆ ರೂಮ್ ಕೊಡ್ತಾ ಇದ್ದಾರೆ. ಎಲ್ಲಿ ಬಂದೆ ಋಷಿಕಾ? ಅಜ್ಜಿ ಮನೆಗೆ ಬಂದ ತಕ್ಷಣ ನಮ್ಮ ಅಜ್ಜಿ ಚಿಗ್ನಿ ತಂಬಿಟ್ಟು, ಅಕ್ಕಿ ತಂಬಿಟ್ಟು ರೆಡಿ ಮಾಡಿದರು. ಪೂಜೆಗೆ ನಾಗರು ಮಾಡಿದ್ರಲ್ಲ, ಬಂದ ತಕ್ಷಣ ನಮ್ಮ ಅಜ್ಜಿ ಕೊಟ್ಟಿದ್ದಾರೆ. ನನಗಂತೂ ಇದು ಎಳ್ಳು ಚಿಗ್ನಿ ಅಂದರೆ ತುಂಬ ಇಷ್ಟ, ತಿಂತಾ ಇದ್ದೀನಿ ಒಬ್ಳೇನೆ ಎಲ್ಲ. ತಂಗಿಗಳು ಗಣಪತಿ ಹತ್ರ ಹೋಗೋಣ ಅಂತ ಹಠ ಮಾಡ್ತಾ ಇದ್ದಾರೆ ನಮ್ಮ ಮೇಡಮು. ಇದನ್ನು ತಿಂದ್ಬಿಟ್ಟು ಗಣಪತಿ ಹತ್ರ ಹೋಗಬೇಕು. ಬನ್ನಿ ಗಣೇಶನ ನೋಡ್ಕೊಂಬರೋಣ. ರಿಷಿಕಾ, ಆಯ್ ಮಾಡು. ಎಲ್ಲಿಟ್ಟಿರೋದು? ಊರೊಳಗಡೆನಾ? ದೂರನೇ ಇಲ್ಲೇನಾ? ಊರೊಳಗಡೆ ಬಂದ್ವಿ ಗಣೇಶನ ನೋಡಲಿಕ್ಕೆ ಅಂತ. ತುಂಬ ದೊಡ್ಡದಾಗಿ ಹಾಕಿದ್ದಾರೆ ಸ್ಟೇಜು, ನೋಡ್ಕೊಳಕ್ಕೆ ಬಿಟ್ಟಿದ್ದಾರಾ? ಗಣೇಶನ ಕಾಯ್ತಾ ಇದ್ದೀರಾ? ಗಣೇಶ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಲಕ್ಷಣವಾಗಿ ಕಾಣ್ತಾ ಇದೆ ಗಣೇಶ ವಿಗ್ರಹ. ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮೂರು ಸೈನ್ಯ ಇದು. ಅವರು ಸ್ಫೂರ್ತಿ, ಇವರು ಸಿಂಚನ, ಅನುಶ್ರೀ, ಕೀರ್ತನ,
ಅವರು ವಿಷ್ಣು, ಇವರು ಯತೀಶ್. ಕತ್ತೈತಪ್ಪ, ನಾಚ್ಕೊಂಬೇಡ, ಕತ್ತೈತಪ್ಪ. ಇದು ನಮ್ಮೂರು ಸೈನ್ಯ ಫ್ರೆಂಡ್ಸ್, ನಮ್ಮೂರು ಮಕ್ಳು ಇವರು. ಗಣೇಶನ ನೋಡಿದ್ದಾಯ್ತು, ಹಾಗೆ ನಮಸ್ಕಾರ ಮಾಡ್ಕೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಬಾ ಬಾ, ಅಳಿಸ್ಬೇಡ, ಕರ್ಕೊಂಬ. ನಮ್ಮ ಪುಟ್ಟ ಮೇಡಮ್ನ ಇಷ್ಟಪಡ್ತಾರೆ ಅಲ್ಲಿ ಮಕ್ಕಳು ಎಲ್ಲರೂ. ಬನ್ರಿ ಹೋಗೋಣ, ಗಣಪತಿ ಬಿಡ್ಬೇಕಾದ್ರೆ ಬರೋಣ. ಯಾವಾಗ್ಲೂ ಬಿಡೋದು ಗಣಪತಿ? ಭಾನುವಾರನಾ? ಸಂಡೇ ಸಿಗೋಣ ಎಲ್ಲ ಭಾನುವಾರ. ಬಾಯ್. ಮನೆಗೆ ಬಂದು ಮಕ್ಕಳು ಊಟ ಮಾಡಿಕೊಂಡ್ರು. ಫಸ್ಟು ದೊಡ್ಡವಳು ಹೊಟ್ಟೆ ಹಸು ತಡೆಯಲ್ಲ, ಹಾಗಾಗಿ ಮಕ್ಕಳಿಗೆ ಊಟ ಹಾಕ್ಕೊಟ್ವಿ. ಇನ್ನೊಬ್ಳು ನಮ್ಮ ಅಣ್ಣನ ಮಗಳು, ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪನ ಮಗ. ನನಗೆ ಸ್ವಂತ ತಮ್ಮ ಅಷ್ಟೇ ಇರೋದು. ಮಕ್ಕಳಿಗೆ ಊಟ ಕೊಟ್ಬಿಟ್ಟು ನಮ್ಮಮ್ಮ ಒಬ್ಬರೇ ಅಡುಗೆ ಮಾಡ್ತಾಯಿದ್ರು, ಹೋಳಿಗೆ ಮಾಡ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ಹೆಲ್ಪ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ನನಗೆ ಹೋಳಿಗೆನ ಕೈಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಈ ರೀತಿ ಕವರ್ನ ಹಾಕೊಂಡ್ಬಿಡ್ತೀನಿ. ಮಾಡಬೇಕಾದ್ರೆ ಕವರಲ್ಲಾದರೆ ತುಂಬ ಈಸಿಯಾಗಿ ಹೋಳಿಗೆನ ಮಾಡ್ಕೊಬೋದು. ತುಂಬ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಹೋಳಿಗೆ. ನಾನು ಹೋಳಿಗೆ ಮಾಡುವಾಗೆಲ್ಲ ಇದೇ ಟ್ರಿಕ್ಸ್ನ ಯೂಸ್ ಮಾಡೋದು. ಮಧ್ಯಾಹ್ನ ಊಟ ಟೈಮ್ ಬೇರೆ ಆಗಿತ್ತು, ತುಂಬ ಹಸಿವಾಗ್ಬಿಟ್ಟಿತ್ತು. ಹಾಗಾಗಿ ಹಸ್ಬೆಂಡು ನಾನು ಇಬ್ಬರು ಕೂಡ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಹಾಗೆ ಹೊಲ್ದ ಹತ್ರ ಬಂದ್ವಿ. ಸಂಜೆ ಆಗಿತ್ತು ಟೈಮು, ತಣ್ಣಗೆ ಗಾಳಿ ಬೀಸ್ತಾ ಇತ್ತು, ವೆದರ್ ತುಂಬ ಚೆನ್ನಾಗಿತ್ತು. ಮಕ್ಕಳು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗ್ತಾರೆ ಆಟ ಆಡ್ಕೊಂಡು ಅಂತ ಬಂದ್ವಿ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ. ಹೊಲಕ್ಕೆ ರಾಗಿ ಹಾಕಿದ್ದಾರೆ, ಚೆನ್ನಾಗಿ ಬರ್ತಾಯಿದೆ ರಾಗಿ. ಸುತ್ತ ನೋಡಿದ್ರು ಕೂಡ ಹಸಿರು ಹಸಿರಾಗಿ ಕಾಣ್ತಾ ಇತ್ತು, ತುಂಬ ಚೆನ್ನಾಗಿತ್ತು ವ್ಯೂ ಅಂತೂ. ನಾವು ಒಂದಷ್ಟು ಫೋಟೋಗಳನ್ನ ತಕ್ಕೊಂಡ್ವಿ, ಹಾಗೆ ಒಂದು ಸ್ವಲ್ಪ ವೀಡಿಯೋಗಳನ್ನ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಮನೆಗೆ ಹೋಗೋಕೆ ಮನಸ್ಸೇ ಬರ್ತಾಯಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಮಕ್ಕಳೆಲ್ಲ ಆಟ ಆಡ್ಕೋತಾ ಇದ್ದಾರೆ, ಚೆನ್ನಾಗಿದೆ ಹಳ್ಳಿ ವಾತಾವರಣ. ಅಕ್ಕ, ಅಲ್ಲಿ 2 ಹೊಲ ಜಾಯಿಂಟ್ ಆಗಿದ್ದು, ದೊಡ್ಡದಾಗಿತ್ತು ಬರ್ತಿಗೆ. ಅದು ಎರಡು ಹೊಲ ದೊಡ್ಡದಾಗಿದೆ ಗೊತ್ತು. ಸುಮ್ಮನೆ ಇವಾಗ ಟೈಮ್ ಆಗುತ್ತೆ, ಹೋಗೋಣ ಮನೆಗೆ. ಮನ್ಸಿಗೆ ಬೇಜಾರಾದಾಗ ಇಂಥ ಜಾಗಕ್ಕೆ ಬಂದು ನಿಂತ್ಕೋಬೇಕು, ರಿಲ್ಯಾಕ್ಸ್ ಅನಿಸುತ್ತೆ ಮೈಂಡು. ಯಾಕೋ ಬಿಟ್ಟೋಗೋಕ್ಕೆ ಮನ್ಸು ಬರ್ತಾಯಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಟೈಮ್ ಆಗಿದೆ, ಮನೆ ಕಡೆ ಹೊರಡ್ತೀವಿ ಇವಾಗ. ಬರಲ್ಲ ಊರಿಗೆ, ತಲೆಗೇನ ಸಿಗಾಕೊಂಡಿರೋದು. ಬರು ಶಿಕ, ಊರಿಗೆ ಹೋಗೋಣ, ಊರಿಗೆ ಹೋಗೋಣ ಬಾ. ಈ ಯಾವ್ದ್ರಲ್ಲಿ ಹೊಡಿತಾ ಇದೆಯಾ? ಯಾಕೆ? ಬೆಳಿಗ್ಗೆ ಹೋಗೋಣ ಊರಿಗೆ. ಊರಿಗೆ ಹೊರಡೋಣ ಅಂದರೆ ಮಕ್ಕಳು ಹೊರಡಲಿಲ್ಲ, ಹಾಗಾಗಿ ಉಳ್ಕೊಂಡ್ವಿ. ಬೆಳಗ್ಗೆ ಹೋಗೋಣ ಅಂತ ರಾತ್ರಿ ಊಟ ಮುಗಿಸ್ಕೊಂಡು ಮತ್ತೆ ಗಣಪತಿ ನೋಡಬೇಕು ಅಂದರು, ಹಾಗಾಗಿ ಮತ್ತೆ ಊರೊಳಗಡೆ ಬಂದ್ವಿ. ಸಾಂಗ್ ಹಾಕಿದ್ರು, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ತಂಗಿನೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಕರ್ಕೊಂಡ್ರು. ನಮ್ಮ ಮಕ್ಳುಗಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾನು ಚೈಲ್ಡ್ಹುಡ್ ಇದ್ದಾಗ ಈ ಥರ ಯಾವುದೂ ಎಂಜಾಯ್ ಮಾಡಲಿಲ್ಲ ನಾನು. ಮಕ್ಕಳೆಲ್ಲ ಈ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ರೆ ನೋಡೋದಕ್ಕೇ ಖುಷಿ ಅನಿಸ್ತಾ ಇತ್ತು. ನಮ್ಮ ಮಕ್ಕಳು ಕೂಡ ಅವ್ರ ಜೊತೇಲಿ ಸೇರಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನನ್ನ ತಂಗಿನೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ನನಗೆ ಗೊತ್ತೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಲು ಮಾತ್ರ. ಅಲ್ಲಿರೋ ಜನಗಳೆಲ್ಲ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಸೇರಿಸ್ಬೇಕು ಇವಳನ್ನ ಅಂತ ಮಾತಾಡ್ಕೋತಾ ಇದ್ರು. ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ, ನನಗೆ ಶಾಕ್ ಆಯಿತು ನೋಡಿ. ಆಮೇಲೆ ಎಲ್ಲ ಚಪ್ಪಾಳೆ ತಟ್ಟಿದ್ರು ಡ್ಯಾನ್ಸ್ ನೋಡಿ, ತುಂಬ ಖುಷಿ ಆಯಿತು ನನಗಂತೂ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು, ಹಾಗೆ ನಾವು ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆ ಬೇಗನೆ ಊರಿಗೆ ಹೋಗಬೇಕಿತ್ತು, ಪಾಪು ಸ್ಕೂಲ್ ಇತ್ತು, ಹಾಗಾಗಿ ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.